ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್, ತಾಯವ ಚಿತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಆ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಆ ಸಬ್ಜೆಕ್ಟ್ ನನ್ಗೆ ಹಾರ್ಟ್ ಬಹಳ ಕ್ಲೋಸ್ ಆಗಿದೆ. ಯಾಕೆಂತಂದ್ರೆ ಇದು ಗರ್ಲ್ ಚೈಲ್ಡ್ ಯಾವ ರೀತಿ ಇಂಪಾರ್ಟೆಂಟ್ ಅನ್ನೋ ಒಂದು ಸ್ಟೋರಿನ ನಾವು ಇದರಲ್ಲಿ ನರೇಟ್ ಮಾಡಿದೀವಿ. ಇದಾಗ್ತಾ ಇರೋ ಹೆಣ್ಣು ಮಕ್ಕಳಿಗೆ ಪ್ರೆಗ್ನೆನ್ಸಿ ಇದ್ದಾಗ ಟರ್ಮಿನೇಟ್ ಮಾಡೋದು ಅದೆಲ್ಲ ಒಂದು ಮನಸ್ಸಲ್ಲಿ ಇತ್ತು. ಈ ರೀತಿ ಸ್ಟೋರಿ ಬಂದಾಗ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ಈ ಸ್ಟೋರಿನ. ಅಂದ್ರೆ ಈ ತಾಯವ ಟೈಟಲ್ ಮುಂಚೆ ಸುದೀಪ್ ಸರ್ ಅವರು ಮಾಡಿದ್ರು. ಆ ಟೈಟಲ್ ಈ ಚಿತ್ರಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದು ಒಂದು ತಾಯಿ ಆದ್ರೆ ಒಂದು ಕಂಪ್ಯಾಷನೇಟ್ ಫಿಗರು. ಅವರು ಬರೀ ನರ್ಚರ್ ಒಂದೇ ಮಾಡೋದಿಲ್ಲ, ಒಂದು ಮಗುನ ಡಿಸಿಪ್ಲಿನ್ ಆಗ್ಲಿ ಅಥವಾ ಒಂದು ಬೆಳೆಸಿ ಒಂದು ದೊಡ್ಡ ಒಂದು ಕೆರಿಯರ್ ಆಗ್ಲಿ ಪ್ರತಿಯೊಂದಕ್ಕೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಪುರುಷನಾಗಿ ಅಥವಾ ಒಂದು ಸ್ತ್ರೀಯಾಗಿ ಮಾಡೋದೇ ತಾಯಿ. ಅದರಿಂದ ತಾಯುವ ಅಂತ ಒಂದು ರೋಲ್ ಇದ್ರೆ ಅದರಲ್ಲಿ ಎಷ್ಟೊಂದು ತರದ ಇದು ಸ್ಟೋರಿ ಇನ್ವಾಲ್ವ್ ಆಗಿರುತ್ತೆ. ಅದಕ್ಕೋಸ್ಕರ ಅವರು ನನ್ ಬಹಳನೇ ಸುದೀಪ್ ಅವ್ರು ಆಕ್ಟ್ ಮಾಡಿದಾಗ ಆ ತಾಯವ್ವ ಸ್ಟೋರಿ ಬಹಳ ನನ್ಗೆ ನೇಮ್ ಬಹಳ ಇಷ್ಟ ಆಗಿತ್ತು. ಮತ್ತೆ ಅದು ಪ್ರೊಡ್ಯೂಸ್ ಮಾಡ್ತೀವಿ ಅದೇ ಇದು ಅಂತ ಹೇಳಿದಾಗ ನನ್ಗೆ ಬಾರಿ ಇಷ್ಟ ಆಗ್ಬಿಟ್ಟು ಅವಾಗ್ಲೂ ಬಾರಿ ಆ ಮೂವಿ ಬಾರಿ ಇಷ್ಟ ಆಗಿತ್ತು ನನ್ಗೆ. ಸುದೀಪ್ ಅವ್ರು ಮಾಡಿದಾಗ ಎಷ್ಟು ಚೆನ್ನಾಗಿದೆ ಟೈಟಲ್, ಮತ್ತೆ ಎಷ್ಟು ಹೊಸ ನೇಮ್ ಅಲ್ಲಿ ಹೊಸ ಇದ್ರಲ್ಲಿ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಖುಷಿ ಆಗಿತ್ತು. ಅದರಿಂದ ಇದು ಅದೇ ಈ ತಾಯವ ಟೈಟಲ್ ನ ಸುದೀಪ್ ಸರಿಗೆ ನೀವು ಹೇಳಿದಾಗ ಅವ್ರ ಹತ್ರ ಅಪ್ರೋಚ್ ಮಾಡಿದಾಗ ಸುದೀಪ್ ಸರ್ ಏನಂದ್ರು? ಅವ್ರ ಹಳೆ ಮೂವಿನ ಜ್ಞಾಪಿಸ್ಕೊಂಡ್ರು, ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಅದರಿಂದ ಹೇಳಿ ಅವ್ರು ನಾನು ಅದಕ್ಕೋಸ್ಕರನೇ ಇದು ಸಿಮಿಲರ್ ಆಗಿರೋದ್ರಿಂದ ನಾನು ಲಾಂಚ್ ಮೂವಿ ಇರೋದ್ರಿಂದ ನನಗೆ ಭಾರಿ ಖುಷಿ ಆಗ್ತಿದೆ ಅಂತ ಹೇಳಿನೇ ಅವ್ರು ಶುರು ಮಾಡಿ ನನ್ಗೆ ಇದು ಕೊಟ್ರು, ಬೆಸ್ಟ್ ವಿಶಸ್ ಕೊಟ್ರು. ಓಕೆ, ಇದರ ಮೊದಲನೇ ಫಿಲಂ ಆಕ್ಟಿಂಗ್ ವೈಸ್ ಅಲ್ಲಿ ಯಾವ ತರ ಪ್ರಿಪರೇಷನ್ ಆಗಿದ್ರೆ? ಎಲ್ಲ ಪ್ರಿಪ್ರೇಷನ್ ಎಲ್ಲ ನನ್ಗೆ ಒಂದು ಟ್ರೈನಿಂಗ್ ಕೊಟ್ರು ನನ್ಗೆ. ಮತ್ತೆ ಒಂದು ಡಿಕ್ಷನ್ ಎಲ್ಲ ಹಳ್ಳಿ ಭಾಷೆ ಮಾತಾಡ್ಬೇಕಾಗಿರೋದ್ರಿಂದ ಸ್ವಲ್ಪ ಡಿಕ್ಷನ್, ಅದಕ್ಕೆ ಎಕ್ಸ್ಪ್ರೆಷನ್, ಮತ್ತೆ ಇದಕ್ಕೆ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ನನ್ಗೆ ಇದು ಮಾಡಿದ್ರು. ನನ್ಗೆ ಭಾರಿ ಇಷ್ಟ ಆಯ್ತು. ಓವರ್ ಆಲ್ ಇಟ್ಸ್ ಎ ವೆರಿ ಚಾಲೆಂಜಿಂಗ್ ರೋಲ್. ಭಾರಿ ಇಷ್ಟ ಆಯ್ತು ನನ್ಗೆ. ಅಂದ್ರೆ ಈ ಪಾತ್ರಕ್ಕೆ ಯಾವ ತರ ಮುಂಚೆ ಪ್ರಿಪರೇಷನ್ ಮೆಂಟಲಿ ಪ್ರಿಪೇರ್ ಆಗಿದ್ದೆ ನಾನು. ನನ್ಗೆ ಅನ್ಸಿತ್ತು ಇದು ಯಾಕೆಂತಂದ್ರೆ ಇದು ಹಳೆ ಕಾಲದ ಹಳ್ಳಿ, ಇದರಿಂದ ಮಾಡ್ಬೇಕಾದ್ರೆ ಇದು ಎಲ್ಲಾ ತರ ಮಾತಾಡೋದು ಬೇರೆ ತರ ಇರುತ್ತೆ, ಎಕ್ಸ್ಪ್ರೆಷನ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಬೇರೆ ಇರುತ್ತೆ ಅಂತ ನನ್ಗೆ ಗೊತ್ತಿತ್ತು. ಬಟ್ ಯಾವ ರೀತಿ ಕರೆಕ್ಟ್ ಆಗಿ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಅದೆಲ್ಲ ಟ್ರೈನಿಂಗ್ ಎಲ್ಲ ಆದ್ಮೇಲೆ ನಾನು ಮಾಡೋಕೆ ಶುರು ಮಾಡಿದೆ. ಪಾತ್ರ ಒಂದು ಮೂಲೆಯಲ್ಲಿ ನಡೆಯುತ್ತೆ, ಅಂದ್ರೆ ಆಗಿನ ಕಾಲದ ಒಂದು ಸ್ಟೋರಿ. ಬಟ್ ಈಗಿನ ಜನರೇಷನ್ಗೆ ಈ ಸ್ಟೋರಿ ಬಗ್ಗೆ ಅಂದ್ರೆ ಎಲ್ಲರೂ ಹಾಸ್ಪಿಟಲ್ ಯಾವ ತರ ಈಗ ಆಕ್ಚುಲಿ ಬೇಸಿಕಲಿ ನಾವ್ ಏನಕ್ಕೆ ಇದ್ ಮಾಡಿದ್ವಿ ಅಂತಂದ್ರೆ ಈಗಿನ ಕಾಲದಲ್ಲೂ ಇಷ್ಟೆಲ್ಲ ಮುಂದುವರೆದ್ರು ಕೂಡ ಹಳ್ಳಿ ಜನಗಳಾಗ್ಲಿ, ಕೆಲವರು ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋರಾಗ್ಲಿ, ಹೆಣ್ಮಕ್ಳು ಬೇಡ ಅಂತ ಅಂದ್ಬಿಟ್ಟು ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡೋದು, ಈ ರೀತಿ ಎಲ್ಲ ಸ್ಟಿಲ್ ಬ್ಯಾಕ್ ಸ್ಟೇಜ್ ನಡೀತಾನೆ ಇದೆ ಇಷ್ಟೊಂದು. ಅದಕ್ಕೋಸ್ಕರ ನಾವು ಇದೊಂದು ಅದ್ರ ಬಗ್ಗೆ ತಿಳುವಳಿಕೆ ಹೇಳ್ಬೇಕು, ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಮಾಡಿರೋದು. ಓಕೆ, ಪಾತ್ರ ಮಾಡಿದ ಆದ್ಮೇಲೆ ಅದಕ್ಕೆ ಯಾವ ತರ ಪ್ರಿಪ್ರೇಷನ್ ಐಡಿಯಾ ಇತ್ತ? ಸಂಗೀತ ಕಲ್ತಿಲ್ಲ ನಾನು. ಆಕ್ಚುಲಿ ಸುಮ್ನೆ ಹಾಡುಗಳು ಕೇಳ್ತಾ ಇದ್ದೆ. ಮತ್ತೆ ಕನ್ನಡ ಹಾಡೆಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ, ರಾಜ್ಕುಮಾರ್ ಸಾಂಗ್ಸ್ ಆಗ್ಲಿ, ಅನಂತ್ ನಾಗ್ ಅವ್ರಾಗ್ಲಿ, ಶ್ರೀನಾಥ್ ಅವ್ರದ್ದಾಗ್ಲಿ, ಎಲ್ಲ ಹಾಡುಗಳು ಬಹಳ ಚೆನ್ನಾಗಿರುತ್ತೆ. ನಾನು ಕನ್ನಡ ಹಾಡು ತುಂಬಾ ಕೇಳ್ತೀನಿ. ಕೇಳ್ತಾ ಅದೊಂದು ಇಂಟ್ರೆಸ್ಟ್ ಇತ್ತು. ಅವರು ನಾನು ಟ್ರೈ ಮಾಡಿ ನೋಡ್ತೀನಿ, ಇಷ್ಟ ಆದ್ರೆ ನಾನೇ ಹಾಡ್ತೀನಿ ಅಂತಂದೆ. ಅವರು ಇಷ್ಟ ಆಯ್ತು, ಸೊ ಹಾಡಿ ಅಂತ ಹೇಳಿದ್ರು. ಎಷ್ಟು ಟೇಕಿಗೆಲ್ಲ ನೀವು ಓಕೆ ಮಾಡ್ತೀರಾ ಮೇಡಮ್? ಎಷ್ಟು ಕಷ್ಟ ಆಯ್ತು ಅವರೆಲ್ಲ ಅವರು ನನ್ಗೆ ಎಲ್ಲ ರೆಕಾರ್ಡ್ ಮಾಡಿ ಬೇರೆ ಇದ್ರಲ್ಲಿ ಕಳಿಸ್ಕೊಟ್ಟಿದ್ರು. ಅದು ಹಾಡಿ ಪ್ರಾಕ್ಟೀಸ್ ಆಗಿದ್ರಿಂದ ಬಿಟ್ ಸಾಂಗ್ಸ್ ಬೇರೆ ಇದು, ಮತ್ತೆ ಜಾಸ್ತಿ ಲೈನ್ಸ್ ಇಲ್ಲ, ಒಂದ್ 4-5-6 ಲೈನ್ಸ್ ಇದೆ. ಹಾಗಾಗಿ ಬಾರಿ ಈಸಿ ಆಯ್ತು, ಹಾಡ್ಬಿಟ್ಟೆ. ಸಿಂಗರ್ ಯಾರು ಇನ್ಸ್ಪಿರೇಷನ್ ನನಗೆ? ಸಿಂಗರ್ ಇನ್ಸ್ಪಿರೇಷನ್ ಅಂತಂದ್ರೆ ನನಗೆ ಕನ್ನಡದಲ್ಲಿ ನನಗೆ ತುಂಬಾ ಇನ್ಸ್ಪಿರೇಷನ್ ಅಂದ್ರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ರು. ನಾನು ಹಳೆ ಹಾಡುಗಳು ಕೇಳಿರೋದ್ರಿಂದ ನನಗೆ ಪಿ ಸುಶೀಲಾ, ಆಮೇಲೆ ಎಸ್ ಜಾನಕಿ, ಆಮೇಲೆ ವಾಣಿ ಜಯರಾಮು ಅಂತವರೆಲ್ಲ ಇನ್ನೂ ತುಂಬಾ ಜನ ಇದ್ರು. ಎಸ್ ಜಾನಕಿ, ವಾಣಿ ಜಯರಾಮು, ಎಲ್ಲಾರೀಶ್ವರಿ ಅವರೆಲ್ಲ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಆಡ್ತಾ ಇದ್ರು. ಹಾಗೆ ಅದವ್ರನ್ನೆಲ್ಲ ಕೇಳ್ತಾ ಇದ್ದೀನಿ. ಮತ್ತೆ ಇದು ಮೇಲ್ ಸಿಂಗರ್ಸ್ ಅಂತಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜ್ಕುಮಾರ್ ಆಗ್ಲಿ, ಅವರೆಲ್ಲ ಹಾಡುಗಳಂತೂ ಭಾರಿನೇ ಚೆನ್ನಾಗಿ ಇರ್ತಾ ಇತ್ತು. ಬಿ ಶ್ರೀನಿವಾಸ್, ಅದೆಲ್ಲ ನನ್ ಹಳೆ ಹಾಡುಗಳು ತುಂಬಾ ಇಷ್ಟ.
ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ನಿಮ್ಮ ತಾಯಿಯ ಚಿತ್ರ ರಿಲೀಸ್ ಆಗ್ತಾ ಇದೆ, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ ಇದು ಮೂವಿ. ತಾಯವ್ವ ಖಂಡಿತ ನೋಡಿ, ಎಲ್ಲ ಒಂದು ಅದ್ರಲ್ಲಿ ಮೆಸೇಜ್ ಇದೆ, ಎಲ್ಲ ನೋಡಿ ಎನ್ಕರೇಜ್ ಮಾಡ್ಬೇಕು ಆರ್ಟ್ ಮೂವೀಸ್ ಅಂತ ನಾನು ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು.